ನಮಸ್ಕಾರ. ಉಂಡಮನೆಗೆ ದ್ರೋಹ ಬಗೆದು ಪಾಕಿಸ್ತಾನಕ್ಕೆ ತನ್ನನ್ನ ಮಾರಿಕೊಂಡ ಯೂಟ್ಯೂಬರ್ ಜೋಡಿ. ಪಾಕಿಸ್ತಾನದ ಗುಪ್ತಚರ ಕಾರ್ಯಕರ್ತರಿಗೆ ಸೂಕ್ಷ್ಮ ಮಾಹಿತಿ ನೀಡ್ತಾ ಇದ್ದ ಹರಿಯಾಣ ಮೂಲದ ಟ್ರಾವೆಲರ್ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮತ್ತು ಇತರ 6 ಭಾರತೀಯ ಪ್ರಜೆಗಳನ್ನ ಬಂಧಿಸಲಾಗಿದೆ. ಅದರಲ್ಲಿಯೂ ಟ್ರಾವೆಲ್ ವಿತ್ ಜೋ ಎನ್ನುವ ಟ್ರಾವೆಲ್ ಯೂಟ್ಯೂಬರ್ ಚಾನೆಲ್ ಹೊಂದಿರುವ ಜ್ಯೋತಿ ಹಲವು ತಿಂಗಳಿನಿಂದ ಪಾಕಿಸ್ತಾನಕ್ಕೆ ಭಾರತದ ಸೂಕ್ಷ್ಮ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸುಮಾರು ಯೂಟ್ಯೂಬ್ನಲ್ಲಿ 3,27,000 ಚಂದಾದಾರರನ್ನ ಹೊಂದಿರುವ ಜ್ಯೋತಿ ಈ ವಿವಾದದ ಕೇಂದ್ರ ಬಿಂದು ಎನಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರಿದು? ಏನಿವಳ ಹಿನ್ನೆಲೆ? ಇಸ್ರಾಲ್ನ ಮೂಲದ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸಿದ್ದಾಳೆ ಎಂದು ಮೂಲಗಳು ತಿಳಿಸಿವೆ. ಉತ್ತರ ಭಾರತದಾದ್ಯಂತ ಕಾರ್ಯನಿರ್ವಹಿಸುತ್ತಾ ಇರುವ ಪಾಕಿಸ್ತಾನ ಪರವಾದ ಬೇಹುಗಾರಿಕೆ ಜಾಲದ ಬಗ್ಗೆ ನಡೆಯುತ್ತಿರುವ ತನಿಖೆಯಲ್ಲಿ ಆಕೆಯತ್ತ ಹೆಚ್ಚಿನ ಗಮನ ಹರಿಸಿದೆ. ಪಾಕಿಸ್ತಾನದ ಗುಪ್ತಚರ ಕಾರ್ಯಕರ್ತರಿಗೆ ಭಾರತದ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಂಡಿದ್ದ ಮತ್ತು ಬೇಹುಗಾರಿಕೆ ನಡೆಸಿದ ಜ್ಯೋತಿಯನ್ನ ಇಸ್ರಾಲ್ ಪೊಲೀಸರು ಬಂಧಿಸಿದ್ದಾರೆ. ಆಕೆಯ ವಿರುದ್ಧ 1923ರ ಅಧಿಕೃತ ರಹಸ್ಯ ಕಾಯ್ದೆಯಡಿ ಸೆಕ್ಷನ್ 3, 4 ಮತ್ತು 5 ಹಾಗೂ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 152ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆಕೆ ತಪ್ಪೊಪ್ಪಿಕೊಂಡಿದ್ದು 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈ ಪ್ರಕರಣವನ್ನ ಈಗ ಹೆಚ್ಚಿನ ತನಿಖೆಗಾಗಿ ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಹಸ್ತಾಂತರಿಸಲಾಗಿದೆ. ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾ ಪಡೆದ ನಂತರ ಜ್ಯೋತಿ ಮಲ್ಹೋತ್ರಾ 2023ರಲ್ಲಿ ಪಾಕಿಸ್ತಾನಕ್ಕೆ ನಂತರ ಹೊಸದಿಲ್ಲಿಯ ಪಾಕಿಸ್ತಾನ ಹೈಕಮಿಷನ್ನ ಸದಸ್ಯ ಯಹಾನ್ ಉರ್ ರಹೀಂ ಅಲಿಯಾಸ್ ದಾನಿಶ್ನೊಂದಿಗೆ ನಿಕಟ ಸಂಬಂಧವನ್ನ ಬೆಳೆಸಿಕೊಳ್ಳಲು ಅಧಿಕಾರಿಗಳು ತಿಳಿಸಿದ್ದಾರೆ. ಡ್ಯಾನಿಶ್ ಆಕೆಯ ಹ್ಯಾಂಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರೆಂದು ಆರೋಪಿಸಲಾಗಿದೆ. ಆಕೆಯನ್ನ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆಗಳಿಗೆ ಪರಿಚಯಿಸಿದ್ದ ಡ್ಯಾನಿಶ್ ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಎನ್ಕ್ರಿಪ್ಟ್ ಮಾಡಲಾದ ಪ್ಲಾಟ್ಫಾರ್ಮ್ಗಳ ಮೂಲಕ ನಿಯಮಿತವಾಗಿ ಸಂವಹನ ನಡೆಸ್ತಾ ಇದ್ದಾರೆ. ಜ್ಯೋತಿ ಮಲ್ಹೋತ್ರಾ 2023ರಲ್ಲಿ 2 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದರು ವರದಿಯಾಗಿದೆ. ಅಲ್ಲಿ ಆಕೆ ಎಮ್ಹಾನ್ ಶಕೀರ್ ಮತ್ತು ರಾಣಾ ಶಹಬಾಜ್ ಸೇರಿದಂತೆ ಹಲವು ಪಾಕ್ ಗುಪ್ತಚರ ಕಾರ್ಯಕರ್ತರನ್ನ ಭೇಟಿಯಾಗಿತ್ತು ಎನ್ನಲಾಗಿದೆ. ಅಲ್ಲದೆ ಆಕೆ ಗುಪ್ತಚರ ಕಾರ್ಯಕರ್ತರಲ್ಲಿ ಒಬ್ಬರೊಂದಿಗೆ ಇಂಡೋನೇಷ್ಯಾದ ಬಾಲಿಗೆ ಪ್ರಯಾಣ ಬೆಳೆಸಿದ್ದರು ಎಂದು ಹೇಳಲಾಗಿದೆ. ಈ ಬಗ್ಗೆಯೂ ಹೆಚ್ಚಿನ ತನಿಖೆ ನಡೆಸ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಹರಿಯಾಣ ಮತ್ತು ಪಂಜಾಬ್ನಾದ್ಯಂತ ಹರಡಿರುವ ದೊಡ್ಡ ಮಟ್ಟದ ಬೇಹುಗಾರಿಕೆ ಜಾಲದ ಭಾಗವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ಸೇರಿದಂತೆ 6 ವ್ಯಕ್ತಿಗಳನ್ನ ಇವರಿಗೆ ಬೇಹುಗಾರಿಕೆ, ಸೂಕ್ಷ್ಮ ಮಾಹಿತಿಯನ್ನ ರವಾನಿಸುವುದು ಮತ್ತು ಪಾಕಿಸ್ತಾನಿ ಹ್ಯಾಂಡಲ್ಗಳಿಗೆ ಹಣಕಾಸು, ಲಾಜಿಸ್ಟಿಕಲ್ ಬೆಂಬಲವನ್ನ ಒದಗಿಸಿದ ಆರೋಪದಲ್ಲಿ ಬಂಧಿಸಲಾಗಿದೆ. ಟ್ರಾವೆಲ್ ವಿತ್ ಜೋ ಎಂಬ ಟ್ರಾವೆಲ್ ಯೂಟ್ಯೂಬ್ ಚಾನೆಲ್ ಹೊಂದಿರುವ 33 ವರ್ಷದ ಜ್ಯೋತಿ ಪಾಕಿಸ್ತಾನದ ಬಗ್ಗೆ ಪಾಸಿಟಿವ್ ಸಂದೇಶ ಸಾರುವ ವಿಡಿಯೋವನ್ನು ಪೋಸ್ಟ್ ಮಾಡುತ್ತಲೇ ಬಂದಿದ್ದಾರೆ. ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.